ಅಲ್ಲ ಸರಿಯಾಗವ್ರೆ ಅತ್ತೆ ಸೊಸೆರು. ನನ್ನ ಮಗಳಿಗೆ ಏನು ಕಮ್ಮಿನ ಬ್ಯಾಡ ಕಡಿಮೆ ಹೋಗೋದು ಅಂತ ಹೇಳಿದ್ರೂ ಮಗ ಹೇಳಿದ ತಕ್ಷಣ ಪುಸ್ತಕಂತ ಉಟ್ಕೊಬಿಟ್ಲು. ನನ್ನ ಮಾತು ಕೇಳಬೇಕು ಬಿಡ್ಬೇಕು ಅನ್ನೋದು ಒಂದು ಗೊತ್ತಿಲ್ಲ. ಅವಳು ಬಂದಿರೋ ಸೊಸೆ ಅಂತವಳು ನನ್ನ ಮಾತು ಒಂಚೂರು ಕೇಳಕ್ಕಿಲ್ಲ ಅಂತ ಗೊತ್ತಾಗೋಗದೆ ಸಿಕ್ಕಿದ್ದೆ ಚಾನ್ಸು ಅಂತ ಹೋಗೋದಕ್ಕೆ ನಾನು ಒಬ್ಬಳನ್ನೇ ಬಿಟ್ಟು ಹೋಯ್ತವ್ರಲ್ಲ ಇವರು. ಬರ್ಲಿ ಹೆಂಗೆ ಮಾಡಬೇಕು, ನನ್ನನ್ನು ಬಿಟ್ಬಿಟ್ಟು ಅದು ಹೆಂಗೆ ಹೋದಾರಂತ ನಾನು ನೋಡ್ತೀನಿ. ನನ್ನನ್ನು ಬಿಟ್ಬಿಟ್ಟು ಅದು ಹೆಂಗೆ ಮದುವೆಗೆ ಹೋಯ್ತಾರೆ ಇವರು? ಈ ಮನೇಲಿ ದೊಡ್ಡವಳು ಅವಳೆ ಇಲ್ವೋ ಸೊತ್ತಾಗಿದ್ದಾಳ ಅಂತ ಇವ್ರಿಗೆ ಡೆಪ್ನಿನೇ ಇಲ್ಲ. ಏನು ಅನ್ಕೋಬಿಟ್ಟವ್ರು ಇವರು. ಅಲ್ಲ ಮನೇಲಿ ದೊಡ್ಡವಳು ನಾನು ಇದೀನಿ, ಅಲ್ಲಿಗೆ ಹೋದ್ರೆ ಈ ಕೇಳ್ತಾರೆ ಬೀಗ್ತಿಯವರು ಅಂತ ಜ್ಞಾನ ಮನೇಲಿ ಇವಕ್ಕೆ ಮಾಡ್ತೀನಿ ತಡಿ ಇವಕ್ಕೆ. ಅತ್ತೆಮ್ಮ ರೆಡಿ ಆದ್ರ? ಇನ್ನೂ ಆಗಿಲ್ವಾ? ಅಯ್ಯೋ ಆಯ್ತು ಮಗಳೇ, ಬಂದೆ ಇರು. ಬ್ಯಾಗ್ ತಗೋತಾ ಇದ್ದೀನಿ. ಸರಿ ಬನ್ನಿ ಈಚೆ. ಈ ವಜ್ಜಿ ಯಾಕೆ ಇಲ್ಲಿಂತವಳಲ್ಲ? ಅಲ್ಲ ಹೋಗಿ ತೊಲ್ಗಿ ಅಂತ ಬೈದು ನಾನು ತಡ್ಕೊಂಡೆ. ಇನ್ನೇನು ಮಾಡೋಕ್ಕಾಗತ್ತೆ, ದೊಡ್ಡೋಳ್ ತಾನೆ ಬೈಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಯಾಕೆ ಮತ್ತೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರೋಂಗವ್ರಲ್ಲ. ಮದುವೆಗೆ ಹೋಯ್ತಿದ್ದೀನಿ ನಗ್ನಗ್ತಾ, ಮತ್ತೆ ಏನಾದರೂ ಎಡ್ಬಟ್ ಮಾಡಿದ್ರು ಮಾಡ್ತಾರೆ ಅಂತ ಅನಿಸ್ತಾಯ್ತಲ್ಲಪ್ಪ ನನಗೆ. ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನಿದ್ರೆ ಒಳ್ಳೇದಪ್ಪ. ಅದು ಹೆಂಗೆ ಜಗಳ ಬಂದ್ಬಿಡ್ತಾಳೆ ಅಂತ ನಾನು ನೋಡ್ಬಿಡ್ತೀನಿ. ಏನೋ ಅನ್ಕೊಂಡಿದ್ದೆ ಈ ಅಜ್ಜಿನ ಯಾವಾಗಲೂ ನೋಡು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದೇ ಆಯ್ತು ಈ ಅಮ್ಮ. ಅಯ್ಯಯ್ಯೋ ಅಜ್ಜಿನ ಅವಳು ಇವಳು ಅಂತೆಲ್ಲ ಮಾತಾಡ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಏನಾದರೂ ಕಿವಿಗೆ ಬಿತ್ತು ಅಂದರೆ ನನ್ನನ್ನು ಅವಳೆ ಇವಳೆ ಅನ್ನೋದೇ ಇಲ್ಲ, ಮುಂದೆ ನೋಡೋದೇ ಇಲ್ಲ, ಸರಿಯಾಗಿ ಇಕ್ಬಿಡ್ತೈತಿ. ಯಾಕೆ ಬೇಕಪ್ಪ? ನೋಡವ ಚಿನಿಮಿಣಿನ ಒಯ್ಯಾರ್ ಗೊಂಬೆ ಹಂಗೆ ರೆಡಿ ಆಗ್ಬಿಟ್ಟವಳೆ. ತಲೆಗೆ ಹೂವು ಮುಡ್ಕೊಂಡು ಸೀರೆ ಉಟ್ಕೊಂಡು ಏನು ಟಾಪ್ರಾಣಿ ಕಂಡಂಗೆ ಕಾಣಿಸ್ತವಳಲ್ಲವಾ. ಸುಂದ್ರಿ ಹಂಗಿರತ್ತಲ್ವಾ. ನಮ್ಮನೆ ಹುಡುಗಿ ಹೆಂಗೆ ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಮೂಸು ನೋಡ್ತೀನಿಲ್ಲ ಆವತ್ತೆ. ಆದ್ರೆ ಏನೇನು ಇವಳಿಗಿರೋ ಕಬ್ಬು ಊರಿಗೆಲ್ಲ ಹಂಚ್ಬೋದು. ಟೈತೆ ನನ್ನನ್ನೇ ಮೀರ್ಸೋಂಗವಳೆ. ತಡಿ ಏನೇ ಆಗಲಿ ಹೋಗಿ ಮಾತಾಡ್ಸೋಣ. ಹೋಗ್ತಾ ಇದ್ದೀನಲ್ವಾ, ಹೋಗಿದ್ದು ಬರ್ತೀನಿ ಅಂತನಾದ್ರೂ ಹೇಳ್ತೀನಿ. ಅಜ್ಜಿ ತಿಂಡಿ ತಿಂದ? ಇಲ್ಲ. ಬಿಸಿ ಮಾಡಾಕಿ ತಿನ್ಸ್ಬಿಟ್ಟು ಓದಿಯಾ ನೋಡು. ಯಾಕಜ್ಜಿ ಯಾವಾಗಲೂ ನನ್ನ ಮೇಲೆ ಸಿಡಿಮಿಣಿ ಅಂತ ಆಡ್ತಾನೆ ಇದೆಯಲ್ಲ? ಮದ್ವೆಗೆ ಹೋಯ್ತಿದ್ದೀನಿ ನಗ್ನಗ್ತಾ ಕಳಿಸ್ಬೇಕು ತಾನೇ? ಅಲ್ಲ ಕಣೆ, ನೀನೇನು ಮದ್ವೆಗೆ ಹೋಯ್ತಿರೋದು ನಾನೇನು ಹೊಟ್ಟೆ ಹುರ್ಕತಾ ಇಲ್ಲ. ಆದ್ರೆ ಹುಚ್ಚು ಹುಡುಗಿ ಮದ್ವೆಗೆ ಹೋಗ್ತಿದ್ಯಲ್ಲ, ಅಷ್ಟೆಲ್ಲ ಮಾಡಿದ್ರು ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ ಹೆಂಗೆ? ಅಲ್ಲ ಅವಳ ಮದ್ವೆಗೆ ಹೆಂಗಾದ್ರೂ ಹೋಗೋದಕ್ಕೆ ನಿಮ್ಗೆಲ್ಲ ಇಷ್ಟ ಆಯ್ತೋ ಏನೋ? ಅವಳೆಂತವಳು ಹೆಂಗೆ ಎತ್ತ ಅನ್ನೋದೆಲ್ಲ ನಿಮ್ಗೆ ಗೊತ್ತಿತ್ತು ತಾನೆ? ಅಂತವಳು ಮದ್ವೆಗೆ ಹೋಯ್ತೀನಿ ಅಂತ ಅತ್ತೆ ಸೊಸೆಯರ್ ಇಬ್ರು ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಿಂತ್ಕೊಂಡು ಹೋಯ್ತಿದ್ದೀರಲ್ಲ, ನಿಮ್ಗೆ ನಾನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಅಯ್ಯೋ ಅಜ್ಜಿ, ಅವಳು ಮೊದ್ಲಿನ ಥರ ಸರಿಯಾಗಿದ್ದಿದ್ರೆ ಏನೋ ಒಂದು ಮಾಡ್ತಿದ್ದೆ. ಆದರೆ ದೇವರು ಕರೆಕ್ಟ್ ಟೈಮ್ಗೆ ಅವಳ ತಲೆನ ನೆಟ್ಟುಬಿಟ್ಟವನೆ. ಇನ್ನೇನು ಮಾಡೋಕ್ಕಾಗತ್ತೆ? ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ವಲ್ಲ. ಹೆಂಗೋ ನೆಟ್ಟಗಾಗೈತಲ್ಲ ಬಿಡಿ. ಮದ್ವೆಗೆ ಹೋಗಿದ್ದು 3 ಅಕ್ಷತೆ ಕಾಳಾಕ್ಬಿಟ್ಟು ಹಿಂಗೆ ಇರಲಿ ನೀನು ಬುದ್ಧಿ ಅಂತ ಆಶೀರ್ವಾದ ಮಾಡಿದ್ರೆ ದೇವ್ರ ಹತ್ರನೂ ಕೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅಲ್ವಾ? ಅಲ್ಲ ಕಣೇ ಕುಳ್ಳಿ, ಅಪ್ಪಿ ತಪ್ಪಿ ನೀನೇನಾದ್ರೂ ಅಲ್ಲಿ ಹೋಗಿ ನಿನ್ನ ಗಂಡನ ಕರ್ಕೊಂಡೋಗಿ ಮುಂದೆ ನಿಂತ್ಕೊಂಡು ಪೋಜ್ ಕೊಡ್ಕೊಂಡು ನಿಂತ್ಕೊಂಡ್ರೆ ಅಪ್ಪಿ ತಪ್ಪಿ ಅವಳಿಗೇನಾದ್ರೂ ಮೊದಲೇದೇನಾದ್ರೂ ನೆನಪಿನ ಆಗೋದ್ರೆ ಮದುವೆ ಟೈಮಲ್ಲಿ ಆವಾಗೇನು ಮಾಡ್ಕೊಂಡಿಯಾ? ಬಾಯಿ ಬಿಡ್ಕೊಂಡಿಯಾ ಲಬ ಅಂತ? ಏನಜ್ಜಿ ನೀನು ಮದ್ವೆಗೆ ಹೋಗ್ಬೇಕಾದ್ರೆ ಒಳ್ಳೆ ಮಾತಾಡು ಅಂದ್ರೆ ನೀನೊಬ್ಳು ಏನಾದ್ರೂ ಈ ಥರ ಮಾತಾಡಾರ? ಒಳ್ಳೇದಾಗ್ಲಿ ಅಂತ ಕೇಳು, ಬಿಡ್ತು ಅಂತ ಅನ್ನೋ. ಏನಾನು ಬಿಡ್ತು ಅಂದ ತಕ್ಷಣ ಬಿಟ್ಟು ಹೋಗ್ಬಿಡಕ್ಕೆ ನನ್ಗೆ ಹಿಡ್ಕೊಂಡಿರೋ ದೆವ್ವನ ಪಿಚಾಚಿನ ಪೀಡನ? ಅವಳಿಗೆ ಹಿಡ್ಕೊಂಡಿರೋ ಬಂದಿರೋದು ಮರ್ವಿನ ಕಾಯಿಲೆ ಆಟಿಯ. ಅದೇನು ಜೀವನ ಪೂರ್ತಿ ಹಂಗೆ ಇರ್ತದ? ನೆಟ್ಗಾಗದೇ ಇಲ್ವಾ? ಅಪ್ಪಿ ತಪ್ಪಿ ಜೀವನ ನೋಡಿದ ತಕ್ಷಣ ಜೀವ ನೀನೇ ನನ್ನ ಮದ್ವೆ ಆಗು ಅಂದಾಗ ಅವಾಗ ಏನ್ ಮಾಡಿಯ ನೀನು? ಡ್ಯಾನ್ಸ್ ಆಡಿಯ ನೀನು? ನಿನ್ ಗಂಡನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಟ್ಯಾ? ಹಂಗೆಲ್ಲ ಆಗ್ಬಿಟ್ರೆ ಏನಪ್ಪ ಮಾಡೋದು? ಅಪ್ಪಿ ತಪ್ಪಿನ್ಗೆ ಈ ಅಜ್ಜಿ ಹೇಳ್ತಿರಂಗೆ ಚೈತ್ರಂಗೆ ಏನಾದ್ರೂ ನೆನಪಿನ ಬಂದ್ಬಿಟ್ರೆ ಆಮೇಲೆ ಈ ಅಜ್ಜಿ ಹೇಳ್ದಂಗೆ ಜೀವನ ಬಿಟ್ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಅವಾಗ ನಾನು ಜೀವನ ಬಿಟ್ಕೊಡ್ಬೇಕಾಗತ್ತಾ? ಈ ಮದ್ವೆಗೆ ಹೋಗಿ ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ? ಏನಮ್ಮ ಕುಳ್ಳಿ, ನಾನು ಹೇಳೋದು ಅರ್ಥ ಆಯ್ತೈತೇನೆ? ಅದಕ್ಕೆ ಗಣೆ ನಂತರ ತೆಪ್ಪಗೆ ಮನೇಲಿ ಕುತ್ಕೋ. ಪಂಗ್ಲ ಅತೆಗೆ ಸುಮ್ಮನೆ ಮನೇಲಿ ಮಾಡಿದ್ನ ಉಣ್ಕೊಂಡು ತಿನ್ಕೊಂಡಿರೋದು ಬಿಟ್ಬಿಟ್ಟು ಮದ್ವೆ ಒಂದೆರಡು ಅಲ್ಲಿ ಹೋಗಿ ಏನು ಮಾಡೋಕೈತೈತೆ? ಬರೀ ಅವ್ರ ಜೊತೆ ನೆಂಟರು ಬೈಗ್ರ ಜೊತೆ ಸುತ್ತಾಡೋದೈತೈತೆ. ನೀವು ಚೆನ್ನಾಗಿದ್ದೀರಾ ಉಂಡ್ರಾ ತಿಂದ್ರಾ? ಮನೆ ಕಡೆ ಹೆಂಗೈತೆ? ಮಳೆ ಬೆಳೆ ಹೆಂಗೈತೆ? ಆಟಿ ಅಲ್ವಾ ಕೇಳೋದು? ಅಯ್ಯ ಅದನ್ನ ಫೋನ್ ಹಚ್ಚಿ ಕೇಳಿದ್ರೂ ನಡೀತೈತೆ. ಅಷ್ಟು ಬುದ್ಧಿ ಇಲ್ವೇನೆ ನಿನಗೆ? ಅವಳೇನಾದ್ರೂ
ದುರ್ಗವಂತರ ಇದ್ದಿದ್ರೆ ಸಂಬಂಧಿಕರಲ್ಲಿ ಹೋಗಿದ್ ಬಾರವ ದುರ್ಗವಲ್ವಾ ಅಂತ ಹೇಳ್ಬೋದಿತ್ತು. ಅವಳೆಂತ ಪಿಚಾಚಿ ಅಂತ ನಿಮ್ಗೂ ಗೊತ್ತಿದ್ರು ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀರಲ್ಲ, ನಾನು ತಾನೇ ಏನ್ ಹೇಳನೆ, ನಾನೇನೋ ವಯಸ್ಸಾಗ್ಬಿಟ್ಟಿದ್ದೀನಿ, ನನ್ನ ಮಾತು ಎಲ್ರವ ಕೇಳಿರಿ ಕೇಳಕ್ಕಿಲ್ಲ. ನಿಮ್ದೇ ಆಗಿದ್ದೇ ಆಗ್ಬೇಕು ಅನ್ನೋ ತರ ಇದ್ದೀರಲ್ವಾ, ನಂದೇ ನಡೀತಿತ್ತೆ ಬೆಳೆಗಳು, ನಮ್ದೇನು ನಡೆಯಲ್ಲ, ಎಲ್ಲ ನಿಮ್ದೇ ನಡೆಯೋದು, ಏನೋ ಮಾಡ್ರಿ. ಅಲ್ಲ ನಮ್ಮವ್ವ ತಾನು ಹೋಗಲ್ಲ ಬೇರೆಯವ್ರನ್ನು ಹೋಗಕ್ ಬಿಡಲ್ವಲ್ಲ, ಯಾಕೆ ಮೇ ಅವ್ವ? ಸುಮ್ಕೆ ಇರು, ಎಲ್ರೂ ಖುಷಿ ಖುಷಿಯಾಗಿ ಮದ್ವೆಗೆ ಎಲ್ರು ಹೋಗಿದ್ ಬರ್ತಾರೆ. ಏನ್ ಅವಳಿಗೆ ಇವಳು ಹೋಗಿದ ತಕ್ಷಣ ಜೀವನ ನೋಡಿದ ತಕ್ಷಣ ನೆನಪಾಗೋದಕ್ಕೆ ಇದೇನ್ ಪಿಕ್ಚರ? ನೀನೇನ ಒಳ್ಳೆ ನಾಟಕ ಕಂಪ್ನಿಲಿ ಆಡಲ್ವಾ, ಹಂಗ ಆಡ್ತಿದ್ಯಲ್ಲ ನೀನ್ ತಾನೇ. ಸುಮ್ಕಿರವ. ಅಯ್ಯೋ ನಿಮ್ಮ ಇಷ್ಟ ಕಣ್ರಮ್ಮ, ನೋಡ್ದ ನಿಮ್ಮ ಅತ್ತನ ನನ್ನ ಮಗಳಾಗಿದ್ರು ನನ್ನ ಮಾತು ಕೇಳಕ್ಕಿಲ್ಲ ಅವಳು. ನಿಜ ಹೇಳಿದ್ರೆ ಯಾರು ತಾನೇ ಕೇಳರು, ಕೇಳಕ್ಕಿಲ್ಲ ಅಂದ್ರೆ ಕೇಳಕ್ಕಿಲ್ಲ. ಅವ್ವ ನೀನ್ ಯಾಕೆ ಹಿಂಗೆಲ್ಲ ಆಡ್ತಿದ್ಯ ಅಂತ ನನ್ಗೆ ಗೊತ್ತು, ಸುಮ್ಕೆ ಇರು. ಏನಮಗೆ ಗೊತ್ತು ನಿಂಗೆ? ಏನ್ ಗೊತ್ತು ನೀನು? ನಾನು ಹಿಂಗ ಆಡ್ತಿದ್ದಾನಂತೆ, ಅಚೈತ್ರ ಎಂತವಳು ಹೆಂಗೆ ಏನು ಎತ್ತ ಅಂತೆಲ್ಲ ಗೊತ್ತಿಲ್ವೇ? ಸುಮ್ಮನೆ ಕೂತ್ಕೊಳ್ಳೆ, ನಾನು ಏನು ಹೇಳ್ಬಾರ್ದು ಹೇಳ್ತಾ ಇಲ್ಲ, ಅವಳಿಗೂ ಗೊತ್ತೈತೆ, ಅವಳಿಗೂ ಜ್ಞಾನ ಎಲ್ಲ ಸರಿಯಾಗೈತೆ, ನಮ್ಗಿಂತ ಎಲ್ಲ ಚೆನ್ನಾಗೆ ಗೊತ್ತಿಲ್ವೇ? ನಮ್ಗಿಂತ ಚಂದ ಅಲ್ಲ, ಎಲ್ಲರಿಗಿಂತ ಜಾಸ್ತಿ ಇವಳು ಎಲ್ಲ ಓದಿರೋದು. ಓದಿದ್ರು ಇವಳು ಬುದ್ಧಿಲ್ಲ ಅಂದ್ರೆ ನಾನೇನು ಮಾಡ್ಕೊಳಕ್ಕಾಗದು? ನಮ್ಮವ್ವ ನೇರವಾಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನೋದ್ರೆ ಏನಾಗೋಗುತ್ತೆ, ಅದೆಲ್ಲ ಸುತ್ಕೊಬರೋದಕ್ಕಿಂತ ಇವಳು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಅಲ್ಲಿ ಆಡ್ಕೊಂಡು ಹುಳ್ಳಾಡ್ಕೊಂಡು ಬಂದಂಗೆ ಬತ್ತಾಳಲ್ಲ ನಮ್ಮಮ್ಮ. ಅಬ್ಬಬ್ಬಬ್ಬಬ್ಬಾ ಏನ್ ತಗೊಂಡು ನಾನೇ ಉಚಿತ್ರ ಹೊಡ್ಕೋಬೇಕಾಯ್ತೈತೆ ಆ ಆಟಯ್ಯ. ಇವಾಗ ಮದ್ವೆಗೆ ಹೋಗೋಕ್ಕೆ ಬಿಡುದಿಲ್ವೇನೋ, ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ನನ್ಗೆ ಗೊತ್ತು ಹಿಂಗೆಲ್ಲ ಆಡ್ತಾಳೆ ಅಂತ, ಅದಕ್ಕೆ ಅಲ್ವಾ ಇವಳು ಬಟ್ಟೆನೂ ಸೇರಿಸಿ ನಮ್ಮ ಬಟ್ಟೆ ಜೊತೆಗೆ ಹಾಕಿ ಎತ್ತಿಟ್ಕೊಂಡು ಮದ್ವೆಗೆ ತಗೋಯ್ತಿರೋದು. ಮಾಡ್ತೀನಿ ತಡಿ ಮೇ ಅವ್ವ. ಇವಾಗ ನಿಂದರಿಗೆ ಬರ್ತೀನಿ, ಈಗ ಏನ್ ಮಾಡಕೈತೈತೆ, ನಾವೇ ಹೋದ್ರೆ ಅದೆಲ್ಲ ಆಗ್ಬಿಡ್ತೈತೆ ಅಂತ ತಾನೇ ನೀನು. ನಾವು 3 ಜನ ಹೋದ್ರೆ ಏನಾದ್ರೂ 3 ದಾರಿ ಆಗೋಗುತ್ತೆ ಅಂತ ಭಯ ಅಲ್ವವ್ವ ನಿಂಗೆ? ನಾನೇನು ಹಂಗೆ ಹೇಳಿಲ್ವಲ್ಲ, ನನ್ನ ಮಗಳಿಗೆ ಎಲ್ಲೋ ನನಗೂ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಆಯ್ತೈತೆ ಅಂದ್ಬಿಟ್ಟು ಹಿಂಗ್ ಬತ್ತಾವಳೇನೋ. ಬರ್ಲಿ ಬರ್ಲಿ ಬರ್ಲಿ. ಅದಯ್ಯ 3 ಜನ ಹೋದ್ರೆ ಇನ್ನೊಂಚೂರು ಎಡವಟ್ಟು ಗಿಡವಟ್ಟು ಆಯ್ತೈತೆ, ಯಾಕೆ ಅಂತ. ಇವಾಗ ಯಾರು 3 ಜನ ಹೋಯ್ತಿರೋದು? 3 ಜನ ಎಲ್ಲ ಹೋಯ್ತಾ ಇಲ್ಲ, 4 ಜನನೇ ಹೋಯ್ತಾ ಇರೋದು. ಏನ 4 ಜನನ? ಇನ್ನೊಬ್ರು ಯಾರಪ್ಪ? ಅಕ್ಕಪಕ್ಕದಲ್ಲಿ ಏನಾದ್ರು ಅವನು ಕರ್ಕೊಂಡೋಗಿ ನಮ್ಮನೆ ಮರಿದಿ ನಾವೇ ತಗೋಬೇಕು ಅಂತ ಏನಾದ್ರೂ ಆಸೆ ಗೀಸೆ ಮಡಗಿದೆಯಾ ಹೆಂಗೆ? ಲೇ ನನ್ನ ಮಗಳೇ, ನಾನು ಹೇಳೋದನ್ನ ಒಂದ್ ಸ್ವಲ್ಪ ಸೊಟ್ಟೆ ಕೇಳು ಸುಮ್ಮನೆ. ಅವ್ರವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ ಕಣೆ. ನಾನ್ ಯಾಕವ ಅವ್ರವ್ರನ್ನ ಕರ್ಕೊಂಡೋಗ್ಲಿ? ನಂಗೇನ್ ತಲೆಗಿಲೆ ಕೆಟ್ಟಾಯ್ತಾ, ಇಲ್ಲ ಹುಚ್ಚಿಗೆ ಹಿಡ್ದಾಯ್ತಾ? ನೀನೊಬ್ಳು ಕಣವ. ಸುಮ್ಕೆ ಇರ್ನಾರ ನೀನು. ಮತ್ತೆ ಇನ್ಯಾನ ನಮ್ಗೆಲ್ಲ ಗೊತ್ತಿರೋನ್ನ ಕರ್ಕೊಂಡೋಯ್ತೀನ? ಅಮ್ಮ ತಾಯಿ, ಜೀವ ಬಸ್ ಸ್ಟ್ಯಾಂಡಾಗ ಕಾಯ್ತಾ ಕೂತವನೆ. ನಾವ್ ಹಿಂಗೆ ನಿಂತ್ಕೊಂಡಿದ್ರೆ ಅಷ್ಟೇ, ಬಸ್ಸು ಮದ್ವೆ ಮುಗಿದ್ಮೇಲೆ ಸಿಗ್ತೈತೆ. ಸುಮ್ನೆ ಬಾಯಿ ಮುಚ್ಕೊಂಡ್ ಬಾರಮ್ಮ. ನಾಳೆ ಬೆಳಗ್ಗೆ ಇರೋದ್ ಬಸ್ಸಿಗೆ ಇವಾಗ ಹೋಗಿಲ್ಲ ಅಂದ್ರೆ ಮದ್ವೆ ಮುಗಿದ್ಮೇಲೆ ಹೋಗಬೇಕೈತಿದೆ ನಾಳೆದ್ಗೆ. ನೀನು ಬಟ್ಟೆನೂ ಎತ್ತಿಕೊಂಡಿದ್ದೀನಿ, ಸುಮ್ನೆ ದೊಡ್ಡ ಬಾ, ಅವಾಗ 4 ಜನ ಆಯ್ತಾರ ಕಣ. ನಂಗೆ ಗೊತ್ತಿತ್ತು ನನ್ನ ಮಗಳು ಹಿಂಗೆಲ್ಲ ಪ್ಲಾನ್ ಮಾಡಿದ್ರೇನೆ ನನ್ನನ್ನು ಕರ್ಕೊಂಡು ಹೋಗೋದು. ಏನಪ್ಪ ಒಂದೆರಡು ಮಾತು ಬೈದೆ ಗೀದೆ ಅಂದ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಚಂದ. ಇಲ್ಲಾಂದಿದ್ರೆ ಇವ್ರು ಕರ್ಕೊಯ್ತಿದ್ರೆ ಖಂಡಿತ ಕರ್ಕೊಯ್ತಿರ್ಲಿಲ್ಲ, ಬಿಟ್ರೆ ಇವರೇ ಹೊಂಟೋಗೋರು. ಅದಕ್ಕೆ ನೋಡು ಹಿಂಗೆ ಮಾಡ್ತೀನಿ ನಾನು ಜಗಳವ. ಏನತ್ತವ ಅಜ್ಜಿನೂ ಗೊತ್ತಾಯ್ತಾ? ಅಯ್ಯೋ ಸುಮ್ಕೆ ಕಿರವ, ಅವಳು ಬುದ್ಧಿ ನಿನ್ಗಿನ್ನೂ ಗೊತ್ತಿಲ್ಲ. ಅವಳು ಮದ್ವೆಗೆ ಬರೋಕ್ಕೆ ಇಷ್ಟೆಲ್ಲ ಕಿತಾಪತಿ ಮಾಡ್ತಾವಳೆ. ನನಗೆ ಗೊತ್ತು ನಮ್ಮ ಮೂನ್ ಬುದ್ಧಿ ಹೆಂಗೆ ಅಂತ. ಸುಮ್ಮನೆ ಇರು, ಬತ್ತಾಳೆ. ಅವಳು ಇಲ್ಲಿ ಏನು ಮಾಡೋಕ್ಕಾಗಲ್ತು. ಎಲ್ಲರೂ ದೊಡ್ಡವರು ಇರ್ತಾರಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಮದುವೆ ಊಟ ಅಂದರೆ ನಮ್ಮವ್ವ ಏನು ಬಿಟ್ಬಿಟ್ಟಾಳ. ಏನೇ ಆಗಲಿ, ಊರಲ್ಲಿ ಏನೇ ವಿಶೇಷ ಆಗಲಿ, ನಮ್ಮವ್ವ ಮಾತ್ರ ನೋಡು ಎಂದಿಗೂ ಊಟ ಬಿಡಕ್ಕಿಲ್ಲ. ಎಲ್ಲ ಕಡೆ ಹೋಗಿ ಚೆನ್ನಾಗಿ ಉಣ್ಕೊಂಡು ಬರೋದೀಯ. ಅಂಥದ್ರಲ್ಲಿ ಮದುವೆ ಊಟ ಬಿಲ್ಕುಲ್ ಬಿಡಕ್ಕಿಲ್ಲ. ನಂಗೆ ಗೊತ್ತು ಹಿಂಗೆಲ್ಲ ಆಡ್ತಾವಳೆ ಅಂದರೆ. ಅವಳ ಬಟ್ಟೆನ ಅದಕ್ಕೆ ಅವಾಗವಾಗ ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಎತ್ತಿಟ್ಕೊಬಿಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬಿಡ್ಕಣವ, ಬಾ ಹೋಗುಮ. ಸರಿ ಅತ್ತವ. ಅಲ್ಲ ಡೈರೆಕ್ಟಾಗಿ ನಾನು ಬರ್ತೀನಿ ಅಂತಿದ್ರೆ ಆಯ್ತಿತ್ತಪ್ಪ. ಜಂಬ ಇಲ್ಲದವ ಜಂಬ ಇಡಿ ಬೇಡ್ದಂಗೆ ಆಡ್ತಾಳೆ. ಬಾ, ನಿನ್ಗೆ ಗೊತ್ತಿಲ್ಲ ಅವಳು ಬುದ್ಧಿ ಹೆಂಗೆ ಅಂತ ನನಗೆ ಗೊತ್ತು. ಹೋಗಮ್ಮ ಬಾ, ಟೈಮ್ ಐತೈತಿ. ಏನವ ಯತ್ನ ಮಾಡ್ತಿದ್ಯಾ? ಇವಾಗ ಬಂದಿಯಾ ಇಲ್ವಾ? ನಡೀರಿ, ಇನ್ನೇನು ಮತ್ತೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಉಳಿಸ್ಬೇಕಲ್ಲ. ದೊಡ್ಡವಳು ಬಂದಿಲ್ಲ ಅಂದ್ರೆ ಏನು ಹೇಳಿರಿ, ಏನು ಹೇಳಕ್ಕಾಗಲ್ಲ. ನಾನಾದ್ರೆ ಎಲ್ಲ ಮಾತಾಡ್ತೀನಿ. ಆ ಚೈತ್ರನ್ಗೂ ನೆನ್ಪಂದ್ರೆ ನಾನು ಇವನಿಲ್ಲ ನೋಡ್ಕೊಳಕ್ಕೆ. ನಡೀರಿ, ಇನ್ನೇನು ಟೈಮ್ ಐತಿದೆ ಬಸ್ಗೆ. ಅಪ್ಪಣ್ಣ ಇಷ್ಟು ಬೇಗ ಚೇಂಜ್ ಆಗ್ಬಿಟ್ಟ ನಮ್ಮಜ್ಜಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.